ಹಾಯ್ ಫ್ರೆಂಡ್ಸ್, ನೀವು ಇಷ್ಟು ದಿನ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ನಿಮ್ಗೊಂದು ಕ್ಲಾರಿಟಿ ಬಂದಿರುತ್ತೆ. ಯಾವಾಗಲೂ ಏನಾದರೂ ಒಂದು ಕೆಲಸ ಮಾಡಿಲ್ಲ ಅಂದರೆ ನನಗೆ ಆವಾಗ ಮನಃಶಾಂತಿನೇ ಇರಲ್ಲ. ಏನೋ ಒಂದು ತಕರಾರು ಮಾಡ್ಕೊಳ್ಳೇಬೇಕು, ಏನೋ ಒಂದು ನನ್ನ ಟ್ರಬಲ್ ತಂದ್ಕೊಳ್ಳೇಬೇಕು. ಇಲ್ಲಾಂದರೆ ನನಗೂ ಸಮಾಧಾನ ಇರಲ್ಲ, ನನ್ನ ಜೊತೇಲಿರೋರಿಗೂ ಸಮಾಧಾನ ಇರಲ್ಲ. ಆ ಥರದೇ ಇವತ್ತೊಂದು ಪ್ರಾಬ್ಲಮ್ ಆಯಿತು ಕಣ್ರಿ. ಏನು ಅಂದರೆ ನನ್ನ ಫ್ರೆಂಡ್ಸು ಹೊರಗಡೆ ಹೋಗೋಣ ಬಾ ಟೆಂಪಲ್ಗೆ ಅಂದ್ಬಿಟ್ಟು ಅಂದರು. ನಾನು ಹೋದೆ. ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ನಾನು ಹೋಗಿ ರೀಚ್ ಆದಮೇಲೆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ರು. ಇಷ್ಟು ಕೋಪ ಬರಲ್ಲ, ಅದಕ್ಕೆ ನೀವು ಯಾರೂ ಬರಲೇಬೇಡಿ, ನಾನೇ ಹೋಗ್ತೀನಿ ಅಂದ್ಬಿಟ್ಟು ನಾನು ಬಂದೆ. ಇಲ್ಲಿ ಮಾರತಳ್ಳಿಲಿ ಒಂದು ಇಸ್ಕಾನ್ ಟೆಂಪಲ್ ಇತ್ತಂತೆ. ಸೊ ನಾನು ಅಲ್ಲಿ ಹೋದ್ಮೇಲೆ ನನಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಅಲ್ಲಿ ಭಗವದ್ಗೀತೆ ಬಗ್ಗೆನೂ ಹೇಳ್ತಿದ್ರು, ಅದನ್ನು ನಾನು ನೋಡಿದೆ. ಅದಾದಮೇಲೆ ಮತ್ತೆ ಏನಾಯಿತು ಗೊತ್ತಾ, ಇಸ್ಕಾನ್ ನೋಡಿದೆ, ಹೊರಗಡೆ ಬಂದೆ. ಇಲ್ಲಿ ಇನ್ನೊಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತೆ, ಅದಕ್ಕೆ ಹೋಗಬೇಕಾಗಿತ್ತು. ನಾನು ಹೆಸರು ಮರ್ತೋಗಿದ್ದೀನಿ ದೇವಸ್ಥಾನದ ಹೆಸರು. ನಂಗೆ ಬರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತಲೇ ಅಕ್ಕ ಇದೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತಲೇ ಅಕ್ಕ ಇಲ್ಲ. ಅದೇನಾಯಿತು, ದೇವಸ್ಥಾನದ ಹೆಸರು ಮರ್ತೋಗಿದ್ದೀನಿ. ಇಲ್ಲಿ ನನ್ನ ಫ್ರೆಂಡ್ಸ್ ನೋಡಿದ್ರೆ ಕಾಲ್ ಮಾಡೋಣ ಅಂದರೆ ನನಗೆ ಈಗೋ ಪ್ರಾಬ್ಲಮ್ ಬರ್ತಿದೆ. ಯಾಕೆ ಈಗೋ ಪ್ರಾಬ್ಲಮ್ ಅಂತೀರಾ? ನನಗೆ ಏನು ಅಂದರೆ ಪ್ಲ್ಯಾನ್ ಮಾಡಿದ್ವಲ್ಲ, ಪ್ಲ್ಯಾನ್ ಪ್ರಕಾರ ಹೋಗಬೇಕು. ಈಗ ನನ್ನ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಒಂದು ಸರಿ ನನ್ನ ಮೈಂಡಲ್ಲಿ ಫಿಕ್ಸ್ ಆಗೋಯ್ತು ಅಂದರೆ ಮತ್ತೆ ನನಗೆ ಆ ಥರ ಪ್ಲ್ಯಾನ್ ಚೇಂಜ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ ಕಣ್ರಿ, ನೀವೇನಾದರೂ ಅಂದ್ಕೊಳ್ಳಿ. ಸೊ ಆ ರೀಸನಿಂದ ನೀವು ಯಾರೂ ಬರಲೇಬೇಡಿ, ನಾನೇ ಹೋಗ್ತೀನಿ ಅಂದ್ಬಿಟ್ಟು ಪೋಸ್ ಕೊಟ್ಟು ನಾನು ಬಂದೆ. ಅದಾದಮೇಲೆ ಮತ್ತೆ ನೋಡಿದ್ರೆ ಈ ಥರ ಆಗೋಯ್ತು, ಬೇಜಾರಾಗೋಯ್ತು ಕಣ್ರಿ ನನಗೆ. ಆ ಥರ ಆಯಿತು. ಮತ್ತು ಸರಿ ಅಂದ್ಬಿಟ್ಟು ಅಲ್ಲಿ ಯಾರನ್ನಾದರೂ ಅಡ್ರೆಸ್ ಕೇಳೋಣ ಅಂದರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಯಾರಿಗೂ ಗೊತ್ತಾಗ್ತಿಲ್ಲ, ಗೂಗಲಲ್ಲೂ ಬರ್ತಿಲ್ಲ. ಆಮೇಲೆ ಒಂದೊಂದೇ ರಿಮೆಂಬರ್ ಮಾಡಿಕೊಂಡೆ. ನಾನು PG ಹುಡ್ಕೋ ಪ್ರೋಸೆಸ್ಸಲ್ಲೂ ಈ ದೇವಸ್ಥಾನಕ್ಕೆ ಒಂದ್ಸರಿ ಬಂದಿದ್ದೆ, ಬಟ್ ಒಳಗಡೆ ಎಂಟರ್ ಹೋಗಿರಲಿಲ್ಲ ಅದರಿಂದ. ಸೊ ಒಂದೊಂದೇ ರಿಕಾಲ್ ಮಾಡಿಕೊಂಡೆ. ಅಲ್ಲಿ ರಾಣಿ ಚಾಯ್ ಅಂದ್ಬಿಟ್ಟು ಒಂದಿದೆ ಪ್ಲೇಸ್, ಅದನ್ನು ಗೂಗಲ್ಗೆ ಹಾಕಿ ನೋಡಿದೆ. ಅದು ನೋಡಿದ್ರೆ ಬೇರೆ ಅಡ್ರೆಸ್ ಬಂತು. ಹೆಂಗೋ ಒಂದಂಗೆ ಮಾಡಿ ಕೊನೆಗೆ ಮತ್ತೆ ದೇವಸ್ಥಾನದ ಹೆಸರು ತಿಳ್ಕೊಂಡೆ, ಗೂಗಲ್ಗೆ ಹಾಕಿದೆ, ಬಂತು. ಹೋಗ್ತಾಯಿದ್ರೆ ಆಮೇಲೆ ಮತ್ತೆ ರಿಮೆಂಬರ್ ಆಯಿತು ಕಣ್ರಿ. ಸೊ ದೇವಸ್ಥಾನದ ಹತ್ರ ಹೋದ್ಮೇಲೆ ಅನ್ನೊಂದು ಮಾರಿಯಮ್ಮ ಟೆಂಪಲ್ ಇದೆ. ಮಾರಿಯಮ್ಮನ ಟೆಂಪಲ್ ದೇವಸ್ಥಾನ ದರ್ಶನ ಮಾಡಿಕೊಂಡು ಅದಾದಮೇಲೆ ಮತ್ತೆ ಅಲ್ಲಿ ಸೂರ್ಯನಾರಾಯಣ ಸ್ವಾಮಿದು ಇದಿತ್ತು ಕಣ್ರಿ ವಿಗ್ರಹ. ನಾನೆಲ್ಲ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ನನಗೆ ಇನ್ನೊಂದು ಶಾಕ್ ಏನು ಅಂದರೆ ಅಲ್ಲಿ ನವಗ್ರಹಗಳಿರುತ್ತೆ. ನಾನು ಬರೀ ಸೂರ್ಯನಾರಾಯಣ ಸ್ವಾಮಿದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಅದನ್ನು ನೋಡಿದೆ. ಆ್ಯಂಡ್ ಈ ದೇವಸ್ಥಾನದ್ದು ಬೋರ್ಡ್ ಕಾಣಿಸ್ತು. ಸ್ವಲ್ಪ ರಿಲ್ಯಾಕ್ಸ್ ಆದೆ. ದರ್ಶನ ಮಾಡಿಕೊಂಡು ರಿಟರ್ನ್ ಬರ್ತಾಯಿದ್ದೆ. ನನಗೆ ಆವಾಗಲೂ ನನಗಿನ್ನ ನನ್ನ ಫ್ರೆಂಡ್ಸ್ ಮೇಲೆ ಕೋಪ ಕಮ್ಮಿ ಆಗಿರಲಿಲ್ಲ. ರಿಟರ್ನ್ ಬರುವಾಗ ಹೇಳಿದ್ನಲ್ವ, ನಾನು ಹೋಗುವಾಗ ಬಿರಿಯಾನಿದು ನನಗೆ ನ್ಯಾಕ್ಕ ಇತ್ತು. ಆದ್ದರಿಂದ ನಾನು ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಕಾಫಿ ಆ್ಯಂಡ್ ಮಸ್ಕಾಬನ್ ಎರಡೂ ತಿಂದೆ. ಅದ್ರ ಜೊತೆಗೆ ಬಿಸ್ಕೆಟ್ ಕೂಡ ತಿಂದಿದೆ. ನನಗಿಷ್ಟ ಆಯಿತು. ಓಕೆ, ಒಂದು 10ಗೆ ಒಂದು 7 ಕೊಡಬಹುದು. ನನಗದು ಇಷ್ಟ ಆಯಿತು. ಅದನ್ನು ತಿನ್ಕೊಂಡು ಎಲ್ಲ ನಾನು ಏನು ಮಾಡ್ತಿದ್ದೆ ಅಂದರೆ ರೆಕಾರ್ಡ್ ಮಾಡ್ತಿದ್ದೆ. ಯಾಕೆಂದರೆ ರಿಟರ್ನ್ ಬರುವಾಗ ಮತ್ತೆ ಮರ್ತೋಯ್ತು ಅಂದರೆ ನಾನು ಅಷ್ಟೇ ನನ್ನ ಗತಿ. ಸೊ ಎಲ್ಲ ರೆಕಾರ್ಡ್ ಮಾಡ್ಕೊಂಡೇ ಬರ್ತಿದ್ದೆ. ಯಾಕೆಂದರೆ ನಿಮಗೆ ನಾನೇನಾದರೂ ಮರ್ತೋಗಿಲ್ಲ ಅಂದರೆ ಇದನ್ನು ಆ್ಯಸ್ ಅ ವೀಡಿಯೋ ರೆಫರೆನ್ಸಾಗಿ ನಾನು ಹಾಕ್ಬೋದು. ಏನಾದರೂ ಮರ್ತೋಯ್ತು ಅಂದರೆ ಇದೇ ವೀಡಿಯೋ ನೋಡ್ಕೊಂಡು ನಾನು ರಿಟರ್ನ್ ಬರಬೇಕು. ಆ ರೀಸನ್ಗೋಸ್ಕರ. ನಿಮ್ಗೇನು ಗೊತ್ತಾ, ಮೇಯ್ನ್ ಥಿಂಗ್ ನಂದು, ನಿಮಗೆ ರೋಡ್ ಎಷ್ಟೇ ಚೆನ್ನಾಗಿ ಗೊತ್ತಿರಲಿ, ನನ್ನ ಜೊತೆ ಬಂದಿದ್ದೀರ ಅಂದರೆ 100% ನಿಮ್ಮನ್ನು ಕನ್ಫ್ಯೂಸ್ ಮಾಡಿಡೋದಂತೂ ಪಕ್ಕ. ನಾನು ಕನ್ಫ್ಯೂಸ್ ಆಗ್ತೀನಿ, ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತೀನಿ. ನೀವು ಅದರಲ್ಲಿ 100% ನೀವು ಗೂಗಲ್ ಮ್ಯಾಪ್ಸೇ ಆಗಿರಿ, ನಿಮ್ಮ ಬ್ರೈನೇ ಗೂಗಲ್ ಮ್ಯಾಪ್ಸ್ ಅಂತ ತಿಳ್ಕೊಳ್ಳಿ. ನನ್ನನ್ನು ಮಾತು ಕೇಳ್ತು ಅಂದರೆ ಒಂದೊಂದ್ಸರಿ ಗೂಗಲ್ ಮ್ಯಾಪ್ಸ್ ಕೂಡ ತಪ್ಪಾಗುತ್ತಲ್ವ, ಆ ಥರ ನಿಮ್ಮನ್ನು ನಾನು ಇದು ಮಾಡೋಕ್ಕೆ ತಿನ್ಕೊಂಡ್ರಿ. ಅದೇ ನಂದು ಸ್ಪೆಷಾಲಿಟಿ. ಆ ಥರ ಎಲ್ಲ ನೋಡಿಕೊಂಡು ಬಂದೆ. ಫ್ರೆಂಡ್ಸ್ ಮೇಲೆ ತುಂಬ ಕೋಪ ಇತ್ತು. ಅವ್ರ ಜೊತೆ ಬಂದಿದ್ದರೆ ನಾನು ಗಾಡಿಯಲ್ಲಿ ಬರಬೇಕಾಗಿತ್ತು. ಇದೇನಾಯಿತು, ನಾನು ನಡ್ಕೊಂಡು ಹೋಗೋಂಗಾಯಿತು. ಅಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಅವ್ರು ಬರದೇ ಇದ್ದಿದ್ರೆ ನಂಗೆ ಒಳ್ಳೇದಾಯಿತು. ಅವ್ರು ಬರದೇ ಇದ್ದಿದ್ದೆ ನಂಗೆ ತುಂಬ ಒಳ್ಳೇದಾಯ್ತು. ಯಾಕೆ ಗೊತ್ತಾ, ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಇಷ್ಟು ಟ್ರಾಫಿಕಲ್ಲ, 2 ಅವರ್ ಅಲ್ಲೇ ಕಾಯಬೇಕಾಗಿತ್ತು. ಗಾಡಿಗಳು ಮುಂದಕ್ಕೆ ಹೋಗ್ತಿಲ್ಲ, ತುಂಬಾ ಟ್ರಾಫಿಕ್ ಇತ್ತು. ನಾನು ನಡ್ಕೊಂಡು ಕರೆಕ್ಟಾಗಿ 5 ನಿಮಿಷದಲ್ಲಿ ನಾನು ಕ್ರಾಸ್ ಮಾಡ್ಕೊಂಡ್ಬಿಟ್ಟೆ. ಅದೇ ನಾನು ಏನಾದರೂ ಇವ್ರ ಜೊತೆ ಬಂದರೆ 2 ಅವರ್ ಅಲ್ಲೇ ಫಿಕ್ಸ್. ಆ ಥರ ಆಗೋಗಿತ್ತು. ಹಂಗಾಯ್ತಾ. ಇನ್ನೊಂದು ಏನು ಕೈಯಾಟಿಕ್ ಗೊತ್ತಾ, ನಾನು ಪ್ರತಿ ವೀಡಿಯೋಸು ಸ್ಯಾಟರ್ಡೇ ಸಂಡೇ ಎಡಿಟ್ ಮಾಡಿಬಿಟ್ಟು ನಿಮ್ಗೆ ಹಾಕೋಣಂತೆ. ಸ್ಯಾಟರ್ಡೇ ಸಂಡೇ ಒಳ್ಳೆ ರೀಚ್ ಬರ್ತಿದೆ ಅನ್ನೋದು ನಾನೊಂದು ಗಮನಿಸಿದೆ. ಆ ರೀಸನ್ಗೆ ಸ್ಯಾಟರ್ಡೇ ತುಂಬ ಬ್ಯುಸಿ ಇದ್ದೆ, ಹಾಕೋಕ್ಕಾಗಲಿಲ್ಲ ವೀಡಿಯೋ. ಸಂಡೇ ಇವತ್ತೆಲ್ಲ ವೀಡಿಯೋಸು ಎಡಿಟ್ ಮಾಡಿಬಿಟ್ಟು ಹಾಕೋಣ ಅಂದ್ಕೊಂಡೆ. ಬೆಳಗಿಂದ ಬರೀ ನಿದ್ದೆ ಕಂಡು. ನೆನ್ನೆ ಒಂದು ಸ್ವಲ್ಪ ಟ್ರಾವೆಲ್ ಹೋಗಿದ್ದೆ, ವರ್ಕ್ ರಿಲೇಟೆಡ್. ಸ್ಯಾಟರ್ಡೇ ನೈಟೇ ಬಂದುಬಿಟ್ಟೆ. ಸಂಡೇ ಎಲ್ಲ ಎಡಿಟ್ ಮಾಡಿ ಹಾಕೋಣ ಅಂದ್ಕೊಂಡೆ. ಎದ್ದಿದ್ದೆ 12 ಗಂಟೆ. ಎದ್ದೆ, ಲಂಚ್ ತಿಂದೆ. ಮತ್ತು ಏನು ಮಾಡಿದೆ, ಒಂದು 2 ನಿಮಿಷನೇ ಕಂಡ್ರಿ ಹಂಗೆ ಹಿಂಗೆ ಇದ್ದಿದ್ದು. ಮತ್ತೆ ಮಲ್ಕೊಂಡು 3 ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲ ವೀಡಿಯೋಸ್ ಎಡಿಟ್ ಮಾಡಿ ನಿಮಗೆಲ್ಲ
ನನ್ನದೇನೇನಿದೆಯೋ ರೊಟೀನ್ ಆ್ಯಂಡ್ ಇಷ್ಟು ದಿನ ಏನಾಗಿತ್ತು ಪ್ರತಿಯೊಂದು ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ 3 ಗಂಟೆ ಅಲಾರಾಮ್ ಇಟ್ಟಿದ್ದೀನಿ ನಾನು, ಆದರೆ PM ಬದಲು AM ಇಟ್ಟಿದ್ದೀನಿ. ಸೊ ಅಲಾರಾಮ್ ಬಡ್ಕೊಂಡಿಲ್ಲ. ನಮ್ಮಣ್ಣ ಕಾಲ್ ಮಾಡ್ದೆ 5 o'clockಗೆ. ನನಗೆ ಆವಾಗ ಎಚ್ಚರ ಆಯಿತು. ಆವಾಗ ಟಕ್ ಅಂತ ರೆಡಿಯಾಗಿ ಹೊರಟೆ. ನೋಡಿದ್ರೆ ಇವ್ರು ಈ ಥರ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ರು. ಸೊ ಇಷ್ಟೆಲ್ಲ ಬಾಧೆ ಬಿದ್ದಿರೋಳು ದೇವಸ್ಥಾನಕ್ಕೆ ಹೋಗ್ತಿದ್ರೆ ಹೆಂಗೆ ಹೇಳಿ? ನಾನು ಬೆಳ್ಳಂದೂರ್ದು ಕೂಡ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಆದರೆ ಹೋಗೋಕ್ಕೆ ಆಗ್ತಿಲ್ಲ. ಆ ರೀಸನಿಂದ ನಾನು ಅದಕ್ಕೂ ಹೋಗಬೇಕು ಅಂತ ನೋಡೋಣ ದೇವ್ರು ಯಾವಾಗ ಕರ್ಸ್ಕೊತಾರೋ. ಇಷ್ಟೆಲ್ಲ ಆಯಿತು ಕಣ್ರಿ. ನನಗೆ ಯಾಕೆ ಪ್ರತಿಯೊಂದು ಆನ್ ಟೈಮ್ ಆಗೋಲ್ಲ, ಎಲ್ಲ ಪ್ರತಿಯೊಂದು ನನಗೆ ಯಾಕೆ ಇಷ್ಟು ಗಡಿಬಿಡಿ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಪಕ್ಕ ನಾನೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿರ್ತೀನಿ, ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಪ್ಲ್ಯಾನು ಫುಲ್ ಅಪ್ಸೆಟ್ ಆಗೋಗಿ ಈ ಥರ ಆಗೋಗಿರುತ್ತೆ. ಏನು ಮಾಡೋಣ ಹೇಳಿ? ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಬೇಕೇ ಬೇಕು ಕಣ್ರಿ. ನಿಮ್ಗೇನಾದರೂ ಇದಕ್ಕೆ ಸೊಲ್ಯೂಷನ್ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಬಾಯ್.